ಭಾರತ ವಿಶ್ವಕ್ಕೆ ಜ್ಞಾನದ ಶಿಖರ ನೀಡಿದ ಪ್ರಖ್ಯಾತಿಯನ್ನು ಪಡೆದಿದೆ. ದಶ ದಿಕ್ಕು ಹಾಗೂ ವಿಶ್ವದ ಮೂಲೆಯಲ್ಲಿ ಒಳ್ಳೆಯ ವಿಚಾರಗಳು ಹರಿದು ಬರಲು ಭಾರತೀಯ ಸಂಸ್ಕೃತಿ ಅನಿಯಾಗಿದೆ ಎಂದು ಮಹಾರಾಷ್ಟ್ರದ ಬೆಳ್ಳೂರು ವಿರಕ್ತ ಮಠದ ಶ್ರೀ ಗುರು ಚನ್ನಬಸವ ಮಹಾಸ್ವಾಮಿಯವರು ಹೇಳಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದ ಗುರುದೇವಾಶ್ರಮದಲ್ಲಿ 3 ದಿನ ಸತ್ಸಂಗ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡಿದ ಅವರು, ಇನ್ನು ಪ್ರತಿಯೊಬ್ಬ ಹೆಣ್ಣು ಮಗಳನ್ನ ನಾವು ತಾಯಿ ಸಮಾನ ನೋಡಬೇಕು, ಜೊತೆಗೆ ಧರ್ಮದ ಬಗ್ಗೆ ನಾವು ತಿಳಿದುಕೊಂಡು ನಾವು ಸಂಸ್ಕಾರವಂತರಾಗಿರುತ್ತೇವೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಂಡಲ್ಪುರದ ವಾಸ್ಕರ್ ಮಹಾರಾಜ್ ಮಾತನಾಡಿ, ಭಾರತ ಅಹಿಂಸಾ ಮಾರ್ಗ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ಎಂದರು. ಇನ್ನು ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನಾನಂದ ಸ್ವಾಮೀಜಿ ಮಾತನಾಡಿ, ಸಂವೇಕ ಕೃತಿಯಿಂದಲೇ ನಮ್ಮ ಹಿಂದೂ ಧರ್ಮದಲ್ಲಿ ಸಂಸ್ಕಾರ ಹುಟ್ಟಿದ್ದು, ಅದರಲ್ಲಿ 16 ಸಂಸ್ಕಾರಗಳು ಪ್ರಾಮುಖ್ಯತೆ ಪಡೆದಿವೆ. ಇನ್ನು ಸಂಸ್ಕಾರದಿಂದ ಸಂಸ್ಕೃತಿ ಬೆಳೆಯುವುದು, ಸಂಪತ್ತಿನಿಂದ ಅಲ್ಲ ಎಂದು ಹೇಳಿದರು. ಈ ಸಮಯದಲ್ಲಿ ಗುರು ದೇವಾಶ್ರಮ ಬಸವಲಿಂಗ ಸ್ವಾಮೀಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತುಂಬ ಧನ್ಯವಾದಗಳು. ಈಗ ಪರಮ ಪೂಜ್ಯರಾಗಿರುವಂತಹ ಶ್ರೀ ಜ್ಞಾನಾನಂದ ಸ್ವಾಮಿಗಳವರಿಂದ ಆಶೀರ್ವಚನ. ಮಾತನಾಡುವ ಮಹಾದೇವರಾಗಿ ಮಾನವ ಕುಲದಲ್ಲಿ ಅಡಗಿರುವ ಜ್ಞಾನವನ್ನ ಕಳೆದು ಜ್ಞಾನವನ್ನ ಬೋಧನೆ ಮಾಡಿರುವಂತ ಗುರುದೇವಾಶ್ರಮದ ವಾರ್ಷಿಕೋತ್ಸವ ಇದನ್ನ ಪ್ರಾರಂಭ ಮಾಡುವಾಗ ನಮ್ಮ ಮಾತೃಭೂಮಿಯಾದ ಭಾರತ ದೇಶ ಯಾಕೆ ಅಂದ್ರ ವಿಶ್ವದಲ್ಲಿ ಜ್ಞಾನಕ್ಕೆ ಶಿಖರಪ್ರಾಯವಾದಂತಹ ಸ್ಥಾನವನ್ನು ಕೊಟ್ಟ ದೇಶ ಯಾವುದು ಅಂದ್ರ ನಮ್ಮ ಭಾರತ ದೇಶ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಡೀ ವಿಶ್ವದಲ್ಲಿ ಈ ಮಾತನ್ನು ಇನ್ನು ಯಾರು ಹೇಳಿಲ್ಲ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ. ವಿಶ್ವದ ದಶದಿಕ್ಕಿನಿಂದ ಒಳ್ಳೆ ವಿಚಾರಗಳನ್ನು ನನ್ನತ್ತ ಹರಿದು ಬರಲಿ ಅಂತ ಹೇಳಿದಂಥವ್ರು ಯಾರು ಅಂದ್ರೆ ಭಾರತೀಯರು. ಜ್ಞಾನದಷ್ಟು ಪವಿತ್ರ ವಸ್ತು ಇನ್ನು ಯಾವುದೂ ಇಲ್ಲ ಅಂತ ಹೇಳಿದವರೇ ಭಾರತೀಯರು. ನಕರ್ಮಣ ಎಲ್ಲವನ್ನ ತ್ಯಾಗ ಮಾಡುವುದರಿಂದ ಮಾತ್ರ ಮನುಷ್ಯ ಅಮೃತತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿದಂತ ಋಷಿಗಳ ನೆಲ ನಮ್ಮ ಭಾರತ. ಅಷ್ಟೇ ಅಲ್ಲದೆ ಇಡೀ ನಮ್ಮ ಒಂದು 100 ವರ್ಷದ ಜೀವನವನ್ನು ವಿಭಾಗ ಮಾಡಿದರು ಋಷಿ ಮುನಿಗಳು. ಹೆಂಗ್ ವಿಭಾಗ ಮಾಡಿದ್ರು? ಕುಲದ ಶಿಕ್ಷಣ ಮರೆಯಾಗದೆ ಹೋಗಿದ್ರ ಇವತ್ತು ಭಾರತ ಎಂದೋ ವಿಶ್ವಗುರುನ ಇತ್ತು, ಕಾಯಮಾಗಿ ಆ ಸ್ಥಾನದಾಗಿರ್ತಿತ್ತು. ಇವತ್ ನಾವೆಲ್ಲ ಕಾಣ್ಲಕಟ್ಟ ಭಾರತೀಯರದಿವಿ, ನಮ್ಮೊಳಗೆ ಭಾರತೀಯತೆ ಅನ್ನುವಂಥದ್ದಿಲ್ಲ, ನಮ್ಮಲ್ಲಿ ಆ ಜ್ಞಾನ ಇಲ್ಲ, ಆ ರೀತಿಯಾದಂತ ಉನ್ನತವಾದಂಥ ವಿಚಾರಗಳಿಲ್ಲ, ನಮ್ಮಲ್ಲಿ ಆ ಆಚರಣೆ ಇಲ್ಲ, ಧರ್ಮದ ಪ್ರಜ್ಞಾ ಇಲ್ಲ ಅಂದ ಬಳಿಕ ಈ ದೇಶವನ್ನ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸವ್ರೆ ಹೆಂಗ ನಾವು? ಸಮ್ಯಕ್ ಕೃತಿ ಅಂತ ಹೇಳಿ ಪದದಿಂದ ನಿಷ್ಪತ್ತಿಯಾಗಿದೆ. ಸಮ್ಯಕ್ ಕೃತಿ ಇದರರ್ಥ ಸಮ್ಯಕ್ ಅಂದರೆ ಸತ್ವಶೀಲವಾದದ್ದು, ಸಮ್ಯಕ್ ಅಂದರೆ ಸಾತ್ವಿಕವಾದಂತಹ ಕಾರ್ಯಕ್ಕೆ ಸಂಸ್ಕೃತಿ ಅಂತ ಕರೀತಾ ಇದ್ದಾರೆ. ಸಮ್ಯಕ್ ಕೃತಿ ಅಂತ ಹೇಳಿ ಆ ಸಮ್ಯಕ್ ಕೃತಿಯಿಂದಲೇ ನಮ್ಮ ಭಾರತೀಯ ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳು ಅಂತ ಹೇಳಿ ಬರ್ತಾ ಇದೆ. ಅನೇಕ ಸಂಸ್ಕಾರಗಳಿದಾವ. ಆ ಅನೇಕ ಸಂಸ್ಕಾರಗಳಲ್ಲಿ 16 ಸಂಸ್ಕಾರಗಳು ಮುಖ್ಯವಾಗಿವೆ. ಆ 16 ಸಂಸ್ಕಾರಗಳು ಯಾಕೆ ಅವಶ್ಯಕತೆ ಇದೆ ಅಂದರೆ, ನಮ್ಮ ಭಾರತೀಯದಲ್ಲೇ ಮಾತ್ರ ಇದಿದೆ, ವಿದೇಶದಲ್ಲಿ ಹೀಗೆಲ್ಲ. ಮಗು ಹುಟ್ಟು ಸ್ವಿಟ್ಜರ್ಲ್ಯಾಂಡ್ ಆಗಲಿ, ರಷ್ಯಾ ಆಗಲಿ, ಇವೆಲ್ಲ ರಾಷ್ಟ್ರಗಳು ಆರ್ಥಿಕವಾಗಿ ಸಂಪದ್ಭರಿತವಾದಂತಹ ಭೋಗ ಭೂಮಿಗಳದಾವ. ಆದ್ರೆ ನಮ್ಮ ಭಾರತ ಇದು ಭೋಗ ಭೂಮಿ ಅಲ್ಲ, ಇದು ತ್ಯಾಗ ಭೂಮಿ ಇದೆ. ಅಲ್ಲೆಲ್ಲ ಶ್ರೀಮಂತಿಕೆ ಇದೆ, ನಮ್ಮಲ್ಲಿ ತ್ಯಾಗ ಅದ. ಆದ್ರೆ ಕೊನೆಗೆ ಗೆಲ್ಲೋದು ತ್ಯಾಗದ, ಸಂಪತ್ತದಲ್ಲಿ ಅನರ್ಥದ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, अंतकरणामध्ये ठेवून युद्ध लढली जाईल. यातनं कोणतं मूल्य भारतीय संस्कृती आम्हाला सांगते? अहिंसा हे मूल्य भारतीय संस्कृती आम्हाला.
जिथं गरज असेल तिथं हिंसाचार युद्ध आवश्यक, परंतु ज्यांचा कोणाशी तिळमात्र या युद्धाचा संबंध नाही त्यांना क्षती पोहोचण्यामध्ये कोणताही पुरुषार्थ आमची संस्कृती आम्हाला सांगते. ಒಳ್ಳೆ ಸೇವಾ ಮಾಡ್ತಾರೋ ಅವರಿಗೆ ಗುರುಗಳ ಕರುಣೆ ಆಗ್ತದಂತದ್ದು ಇವತ್ತ ಬೇಳೂರ ಗುರುಚಂದ ಬಸವ ಸ್ವಾಮಿಗಳು ಸಾಕ್ಷಿ ಆಗ್ತಾರ. ಅಂತ ಒಂದು ಸಂಸ್ಕೃತಿಯನ್ನು ಕುರಿತು ಬಹಳ ಸುಂದರವಾಗಿ ಮಾತಾಡಿದರು.